ಇಷ್ಟೊತ್ತಾದ್ರೂ ಈ ಮೋಸಂಬಿ ಯಾಕಿನ್ನೂ ಬರ್ಲೇ ಇಲ್ಲ? ಜೂನಿಯರ್, ಇನ್ಮೇಲೆ ನೀನ್ ಹಿಂಗೆಲ್ಲ ಕಾಯೋದ್ನ ಬಿಟ್ಬಿಡು. ಮೋಸಂಬಿ ಬಂದ ತಕ್ಷಣ ತಾಳಿ ಕಟ್ಬಿಡ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ಇಲ್ ನೋಡು, ಇದು ತಾಳಿ, ಇದು ಗಟ್ಟಿ ಮೇಳ. ಸೀನಿಯರ್, 10 ಜನಗಳು ಒಪ್ಪಿ ಅವ್ರ ಮುಂದೆ ತಾಳಿ ಕಟ್ಟಿದ್ರೇನೆ ಅದು ಮದುವೆ ಅಂತ ಅನ್ನಿಸ್ಕೊಳ್ಳೋದು. ಈ ಮಕ್ಕಳಾಟಿಗೆಲ್ಲ ಬೇಡ ಸೀನಿಯರ್. ಅಯ್ಯೋ ಪೆದ್ದ, ಮದುವೆಗಿದ್ವಿ ಎಲ್ಲ ಹಳೆ ಕಾಲದ ಪದ್ಧತಿ. ಈಗೇನಿದ್ರು ಮೊದ್ಲು ಹನಿಮೂನು, ಆಮೇಲೆ ಸಾಧ್ಯವಾದ್ರೆ ಮದುವೆ ಮುಂಜಿ ಎಲ್ಲ. ಯಾವಾಗ ಪ್ರೀತಿ ಮಾಡ್ತಾರೋ, ಎಲ್ಲಿ ಪ್ರೀತಿ ಮಾಡ್ತಾರೋ ಅಲ್ಲೇ ಆಗ್ಲೇ ತಾಳಿ ಕಟ್ಬಿಡ್ಬೇಕು. ಅದನ್ನೇ ನನಗೆ ಮಾಡ್ಕೊತಿರೋದು. ಅಂದ್ರೆ ಇದಕ್ಕೆಲ್ಲ ಮೋಸಂಬಿ ಒಪ್ಕೊಂತಾಳಂತಾನ? ಅದೀಗಾಗ್ಲೇ ಸೆಟಪ್ ಆಗೋಗ್ಬಿಟ್ಟಿದೆ. ನೋಡ್ತಾ ಇರು ಜೂನಿಯರ್, ಈಗ ಮೂಸಂಬಿ ಹಾಲ್ ತಗೊಂಡ್ ಬರ್ತಾಳೆ, ನನ್ನ ಜೀವನ ಹಾಲು ಸಕ್ಕರೆ ಮಾಡ್ತಾಳೆ, ನನ್ನ ಹಾಗೆ ತಪ್ಕೋತಾಳೆ, ನಾನು ಕಣ್ಣು ಮುಚ್ಕೊಂಡು ತಾಳಿ ಕಟ್ಬಿಡ್ತೀನಿ. ಸಾಧ್ಯ ಆದ್ರೆ ನೀನು ಕಣ್ಣು ಮುಚ್ಕೊಂಡು ಆಶೀರ್ವಾದ ಮಾಡು. ಅದ್ ಸಾಧ್ಯ ಆಗದೆ ಹೋದ್ರೆ ಇಲ್ಲಿಂದ ಜಾಗ ಖಾಲಿ ಮಾಡು. ಯಾಕೆಂದ್ರೆ ನಮ್ಮ ಹನಿಮೂರಿಗೆ ತೊಂದ್ರೆ ಆಗ್ಬಾರ್ದಲ್ಲ, ಅದಕ್ಕೆ. ನಮಸ್ಕಾರ ಸಾರು. ಮೂಸಂಬಿ ಆರದ ಹಾಕೊಂಡು ಬಂದ್ಬಿಟ್ಟಿದ್ದಾಳೆ. ಬಹಳ ಬುದ್ಧಿವಂತೆ. ಸದ್ಯ ಒಂದು ಆರದ ಖರ್ಚಾದ್ರೂ ಕಮ್ಮಿ ಆಯ್ತಲ್ಲ ಮೂಸಂಬಿ. ಬಲಗಾಲಿಟ್ಟು ಒಳಗ್ ಬಮ್ಮ. ತೊಳ ಗಟ್ಟಿ ಬೇಡ ಹಾಕೋ, ನಾನು ತಾಳಿ ಕಟ್ಟಿಡ್ತೀನಿ. ಈಗ ತಾನೇ ಮದುವೆ ಮಾಡ್ಕೊಂಡು ಆಶೀರ್ವಾದ ತಗೊಳ್ಳೋಣ ಅಂತ ಬಂದ್ರೆ ಇನ್ನೊಂದ್ ತಾಳಿ ಕಟ್ತಾರಂತೆ. ನನ್ನೇನು ಪಾಂಚಾಲಿ ಅಂದ್ಕೊಂಡ್ರ? ಒಂದೇ ಗಂಡ ಒಂದೇ ತಾಳಿ. ಅಲ್ಲಿ ನೋಡಿ. ಆಮೇಲೆ ತಿನ್ನಿವಂತೆ ಬಾ. ಇವನೇ ನನ್ನ ಸ್ವಾದ ಮಾವ. ನಾನು ದಿನ ಎಲ್ರ ಮನೆಗೂ ಹಾಲು ಹಾಕೋದು, ಇವನು ಬಾಕಿ ವಸೂಲಿ ಮಾಡೋದು. ಹಂಗ ಮಾಡ್ಕೊಂಡು ಬರೀ ಬೋಟಿ ತಿಂದ್ಕೊಂಡು ನಮ್ಮಲ್ಲೇ ಇದ್ದ. 1 ವರ್ಷದಿಂದ ನೀವಿಬ್ರು ಹುಡುಕೊಡ್ದಿದ್ವಿ ಎಮ್ಮೆ. ಅಲ್ಲ, 4 ಕಾಲನಿ ಎಮ್ಮೆ. ಅದನ್ನ ಇವನು ಹುಡುಕೊಟ್ಬಿಟ್ಟ. ಆ ಕುಸಿಲಿ ಇವನ್ ಕೈಲೇ ಕಂಟಾಕಿಸ್ಕೊಂಡ್ಬಿಟ್ಟೆ. ನೀವಿಬ್ರು ಮನ್ಸ್ಫೂರ್ತಿ ನಮಗ್ ಆಶೀರ್ವಾದ ಮಾಡಿ. ಮಾಡು. 20-30 ಮಕ್ಕಳನ್ನೆತ್ತು ಚೆನ್ನಾಗಿ ಸುಖವಾಗಿ 100 ವರ್ಷ ಬಾಳಿ. ಬೇಡ, 120 ವರ್ಷಕ್ಕೆ 100 ಮಕ್ಕಳನ್ನ ಹೆತ್ತು ಸುಖವಾಗಿ ಬಾಳಿ. ಬೇಡಪ್ಪ, ನಿಮ್ಮಿಬ್ರಂಗೆ 2 ಗಂಡು, ನನ್ ಗೌರಿ ಹಂಗ 1 ಹೆಣ್ಣು, ಅಷ್ಟೇ ಸಾಕು. ನಾ ಬರ್ತೀವಿ. ರಾತ್ರಿಗ್ ಬರ್ತೀನಿ. ಹಾಲಿನ ಬಾಕಿ ಕೊಡೋದ್ ಮಾಡ್ಲಿ ಬ್ಯಾಡಿ. ನೋಡಿ. ಪ್ರೀತಿ ಮಾಡಬಾರದು, ಮಾಡಿದರೆ ಹಿಂಗೆ ಆಗಬಾರದು. ಜೂನಿಯರ್, ಸೀನಿಯರ್, ಇನ್ಮೇಲೆ ಎಲ್ಲ ಬಿಟ್ಟು ಕೆಲಸದ ಮೇಲೆ ಗಮನ ಕೊಡ್ಬೇಕು. ಓಕೆ ಸೀನಿಯರ್, ನೀವು ಹೇಳಿದ ಕೆಲಸನ ಯಾವಾಗ್ಲೂ ಮಾಡ್ಕೊಂಡು ನಾನು ನಿಮ್ ಜೊತೆಲೇ ಇರ್ತೀನಿ. ಸೀನಿಯರ್, ಮರ್ದ್ಬಿಡ. ಹಲೋ, ವಿಜಯ್ ಹಿಯರ್. ಹಲೋ ಮಿಸ್ಟರ್ ವಿಜಯ್, ನಾನು ದೀನದಯಾಳು ಮಾತಾಡ್ತಿರೋದು. ಹೇಳಿ, ಏನ್ ಫೋನ್ ಮಾಡಿತ್ತು? ಕೆಲಸಕ್ಕೆ ರಾಜೀನಾಮೆ ಕೊಟ್ಟ ವಿಷಯ ಗೊತ್ತಾಯ್ತು. ಸಂತೋಷನ ಹಂಚ್ಕೊಳ್ಳೋಣ ಅಂತ ಫೋನ್ ಮಾಡಿದೆ. ನಾನ್ ರಾಜೀನಾಮೆ ಕೊಟ್ಟಿದ್ದಕ್ಕೆ ನಿಮಗ್ ಸಂತೋಷ ಆಗ್ತಿದ್ಯಾ? ಅದಕ್ಕಲ್ಲ, ನನ್ನ ತಮ್ಮ ಶ್ರೀವತ್ಸ 14 ವರ್ಷ ಹೊರದೇಶದಲ್ಲಿದ್ದು ಈಗ ತಾನೇ ಸ್ವದೇಶಕ್ಕೆ ಬಂದಿದ್ದಾನೆ. ಆ ಸಂತೋಷನ ಸೆಲೆಬ್ರೇಟ್ ಮಾಡಕ್ಕೆ ಇವತ್ ಸಂಜೆ ನಮ್ಮ ಪ್ಯಾಲೇಸ್ ಹಾಲ್ ನಲ್ಲಿ ಒಂದು ಪಾರ್ಟಿ ಕೊಡ್ತಾ ಇದೀನಿ. ಆ ಪಾರ್ಟಿಗೆ ತಾವು ಖಂಡಿತ ಬರ್ಬೇಕು ಅಂತ ಅವನ್ ಪರವಾಗಿ ನಾ ಕೇಳ್ಕೊತಾ ಇದ್ದೀನಿ. ಸಾರಿ ಸರ್, ನನ್ಗೆ ಯಾಕೋ ಮನಸ್ಸು ಸರಿ ಇಲ್ಲ. ಬಲವಂತ ಮಾಡಬೇಡಿ. ವಿಜಯ್, ಕೆಲಸ ಹೋದ್ಮೇಲೆ ಕಷ್ಟ ಪಡೋದು ಎಲ್ಲರಿಗೂ ಇದ್ದದ್ದೇ. ಆದ್ರೆ ನಿನಗೆ ನಾನಿದ್ದೀನಿ, ಏನು ಯೋಚನೆ ಮಾಡಬೇಡ. ಕ್ಷಮಿಸ್ಬೇಕು, ಈ ವಿಜಯ್ ಯಾವತ್ತು ಯಾರ ಆಶ್ರಯನ ಬಯಸ್ತವನಲ್ಲ. ಹೋಗ್ಲಿ ಬಿಡು ವಿಜಯ್, ಈ ದೀನದಯಾಳು ಕೂಡ ಒಬ್ಬನಿಗೆ ಒಳ್ಳೇದ್ ಮಾಡ್ತಾನೆ ಹೊರತು ಯಾವತ್ತೂ ಯಾರಿಗೂ ಕೆಟ್ಟದ್ ಮಾಡ್ತವನಲ್ಲ. ಅದಕ್ಕೆ ಸ್ನೇಹಿತರೆಲ್ಲ ಪ್ರೀತಿಯಿಂದ ನನ್ನ ದೀನದಯಾಳು ಉರುಫ್ ಚಿನ್ನು ಅಂತ ಕರೀತಾರೆ. ಚಿನ್ನು 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 ಚಿನ್ನು. ಅವನ ಹೆಸರು ದೀನದಯಾಳು ಉರುಫ್ ಚಿನ್ನು ಅಂತ.
ಮನುಷ್ಯ ಸೃಷ್ಟಿ ಮಾಡಿರೋ ಕೋರ್ಟಿಂದ ಸುಲಭವಾಗಿ ತಪ್ಪಿಸ್ಕೊಂಡ್ಬಂದ್ಬಿಟ್ಟೆ. ಆದ್ರೆ ಮೇಲೊಂದು ಕೋರ್ಟ್ ಇದೆ, ಅಲ್ಲೊಬ್ಬ ಜಡ್ಜ್ ಕೂತಿದ್ದಾನೆ. ನಿನ್ನ ತೀರ್ಪನ್ನ ಅವನೇ ಬರೀತಾನೆ. ಬಾಯ್. ಏನು ಮಹಡಿಯಿಂದ ಬಿದ್ದು ಅವಿನಾಶ್ ಸತ್ತೋದ್ನ? ನೋ, ಇಂಪಾಸಿಬಲ್. ಯಾರೋ ಅವನ್ನ ಕೊಲೆ ಮಾಡಿದ್ದಾರೆ. ಯು ರೈಟ್. ಕಾನೂನು ಪ್ರಕಾರ ಅದು ಕೊಲೆನೆ, ಆದ್ರೆ ಅದಕ್ಕೆ ಯಾವ ಸಾಕ್ಷ್ಯಾಧಾರನೂ ಇಲ್ಲ. ಮಿಸ್ಟರ್, ಯಾರು ಮಾತಾಡ್ತಿರೋದು? ನಿನ್ನ ಮೃತ್ಯು. ಆ? ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಇನ್ನು ಕೆಲವೇ ಗಂಟೆಗಳಲ್ಲಿ ನಿನ್ನ ಮತ್ತು ನಿನ್ನ ತಮ್ಮ ಶ್ರೀವತ್ಸನ ಆತ್ಮ ಸತ್ತಿರೋ ನಿನ್ನ ಮಗನ ಆತ್ಮ ಜೊತೆ ಸೇರ್ಕೊಳ್ಳುತ್ತೆ. ಮಿಸ್ಟರ್ ದೀನ್ ದಯಾಳು ಉರ್ಫ್ ಚಿನ್ನು. ಚಿನ್ನು? ಮಿಸ್ಟರ್, ಯಾರು ನೀನು? ಛೀ, ಯಾಕೋ ಕೂಗಾಡ್ತಿದ್ಯಾ? ಶಾಕ್ ಏನಾದ್ರು ಹೊಡಿತೇನೋ? ಲೈ ಚಿನ್ನು, 25 ವರ್ಷಗಳ ಹಿಂದೆ ಬಲಿಷ್ಠಾವಂತ ಲಾಯರ್ ಅಶೋಕನ ವ್ಯಕ್ತಿನ ನಿನ್ನ ಕೈಯಾರೆ ಶೂಟ್ ಮಾಡಿ ಕೊಲೆ ಮಾಡಿದ್ದು ಜ್ಞಾಪಕ ಇದೆಯಾ? ಅಡ್ವೊಕೇಟ್ ಅಶೋಕ್ ಮತ್ತು ಭಾರತಿ ಅವರ ಒಬ್ಬನೇ ಮಗ ನಾನು ವಿಜಯ್ ಮಾತಾಡ್ತಿರೋದು. ವಿಜಯ್, ನೀನಾ? ಎಸ್, ನಾನೇ. ಇಷ್ಟು ಕಾಲ ನಿನ್ ಜೊತೆಲಿದ್ದು ನೀನಂತ ಗೋಮುಖ ವ್ಯಾಘ್ರ ಅಂತ ಗೊತ್ತಿಲ್ಲದೆ ಹೋಯ್ತು. ಅದು ನಿನ್ನ ಅದೃಷ್ಟ ಅಂತ ಕಾಣುತ್ತೆ. ಇನ್ನು ದಿನಗಳೆಲ್ಲ ಗಂಟೆಗಳನ್ನ ಕೌಂಟ್ ಮಾಡ್ಕೋ. ನಿನ್ನ ಆತ್ಮಕ್ಕೆ ಶಾಂತಿ ನಾನೇ ಕೊಡೋದು. ಯು ಬ್ಲಡಿ ಬಾಸ್ಟರ್ಡ್, ಐಲ್ ಗೆಟ್ ಯು. ಯಾರೀ ವಿಜಯ್ ಅಂತ ಹೇಳಿದ್ರೆ ಈಗಲೇ ಅವನು ಹುಟ್ಟು ಅಡಗಿಸ್ ಬರ್ತೀನಿ. ಈಗಲ್ಲ, ವಿಜಯ್ ಪ್ರಶ್ನೆಗೆ ಉತ್ತರ ಹೇಳೋ ಸಮಯ ಬಂತು. ನಾಳೆ ಸೂರ್ಯೋದಯ ಆಗ್ತಿರೋ ಹಾಗೆ ಅವನ್ ಜೀವನ ಅಸ್ತಮ ಆಗ್ಬೇಕು.
ಎಲ್ಲ ಹಿಂದೆ ಹೋಗಿ. ಈ ಯುದ್ಧ ನಮ್ಮಿಬ್ಬರಲ್ಲಿ ಮಾತ್ರ. ವಿಜಯ್, ಕೇವಲ ನಿನ್ನ ಆಯುಧದಿಂದ ಸಾಯಿಸೋದು ನನ್ನಂಥ ವೀರನಿಗೆ ಶೋಭೆ ಅಲ್ಲ. ನನ್ನ ಕರಾಟೆ ಕಿಮ್ಮತ್ತೇನು ಅಂತ ಅವತ್ತು ಸ್ಯಾಂಪಲ್ ತೋರಿಸಿದ್ದೆ. ಅದರ ಗಮ್ಮತ್ತೇನು ಅಂತ ಇವತ್ತು ತೋರಿಸ್ತೀನಿ. ನೀನ್ ಯಾವ ಆಟನೂ ನನ್ನ ಹತ್ರ ಏನೂ ನಡೆಯಲ್ಲ. ಯಾಕೆ ಹೇಳು? ನಿನ್ನ ಸಾವು ನನ್ನ ಕೈಲಿರುವಾಗ ನನ್ನ ನೆರಳು ಕೂಡ ನಿನಗೆ ಸಿಕ್ಕಲ್ಲ. ಇನ್ನು ಬಿಡಿಸಿ ಹೇಳ್ಬೇಕಂತಂದ್ರೆ ನಿನ್ ಜೊತೆ ಸ್ವರ್ಗಕ್ಕೆ ಹೋಗಕ್ಕೆ ನೀನು ಬಂಧುಗಳು ಸಿದ್ಧವಾಗಿದ್ದಾರೆ. ಅಲ್ಲಿ ನೋಡು. ಶ್ರೀವತ್ಸ, ಮಗನೇ ಸಂದೀಪ್, you, Vijay!